ಶ್ರೀಕೃಷ್ಣ ಹೇಳುತ್ತಾನೆ, ಬದುಕಿನ ಎಲ್ಲಾ ಸಮಸ್ಯೆಗಳಿಗೂ ನಿನ್ನ ಆಲೋಚನೆಗಳೇ ಕಾರಣವೆಂದು. ವೆರಿ ಗುಡ್ ಮಾರ್ನಿಂಗ್. ಇದು ಟ್ಯೂಸ್ಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ಆಕ್ಚುಲಿ ಬೆಳಗ್ಗೆ ಎದ್ದು ಪ್ರಾಣಾಯಾಮ ಮಾಡೋದಕ್ಕೆ ಕಷ್ಟಪಡ್ತಿದ್ದೆ ಬಿಕಾಸ್ ನನ್ನ 2 ನೋಸ್ಟ್ರಿಲ್ಸ್ ಬ್ಲಾಕ್ ಆಗಿದ್ವು. 30 ಮಿನಿಟ್ಸ್ ಮೆಡಿಟೇಷನ್ ಮುಗಿಸಿ ಆಫೀಸ್ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದೆ. ಹಾಗೆ ಇವತ್ತಿನ ಔಟ್ಫಿಟ್ ಕೂಡ ಮೈಸೂರಲ್ಲಿ ಪರ್ಚೇಸ್ ಮಾಡಿದ್ದು. ಪ್ರತಿದಿನ ಒಂದೇ ಸ್ಟೈಲ್ ಮಾಡ್ತಾ ಇದೆ ಅಂತ ಇವತ್ತು ಪೋನಿ ಟೇಲ್ನ ಟ್ರೈ ಮಾಡಿದೆ. ಹಾಗೆ ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಮ್ಮ ಪಿಜಿಲಿ ದೋಸೆ, ಅದ್ರ ಜೊತೆಲಿ ನಾನ್ ಮಾಡಿದಂತ ಚಿಕನ್ ಇತ್ತು. ಕೆಲವೊಂದ್ ಬಾರಿ ಅಡಿಗೆ ಮಾಡ್ಕೊಳ್ಳೋದಕ್ಕೆ ಟೈಮ್ ಇರಲ್ಲ, ಇನ್ ಕೆಲವು ಬಾರಿ ಮಾಡ್ಕೊಂಡಿದ್ನ ತಿನ್ನೋದಕ್ಕೆ ಟೈಮ್ ಇರಲ್ಲ. ಬೇಗ ಬೇಗ ತಿಂದು ಆಫೀಸ್ಗೆ ಅಂತ ಹೊರಟೆ. ಹಾಗೆ ಇವತ್ತು ಆಫೀಸಲ್ಲಿ ನಮ್ಮೆಲ್ಲರ ಫ್ರೆಂಡ್ ಆದ ಅಭಿನಂದನ್ ಅವರ ಬರ್ಡೇ. ಹ್ಯಾಪಿ ಬರ್ಡೇ ಅಭಿನಂದನ್. ನಾವೀಗ ಆಫೀಸಲ್ಲಿ ಇಂಟರಿಮ್ ಆಡಿಟ್ ಮಾಡ್ತಾ ಇದೀವಿ. ಹಾಗೆ ಲಂಚ್ ಬ್ರೇಕ್ ಅಲ್ಲಿ ಹೊರಗೆ ಹೋಗಿ ಊಟ ಮಾಡ್ಕೊಂಡು ಬಂದು ಇದ್ದಿದ್ 30 ಮಿನಿಟ್ಸ್ ನ ಕೆಳಗಡೆ ಸೆಕ್ಯೂರಿಟಿ ಅಣ್ಣವರ ಪಾಪು ಜೊತೆ ಕಳೆದೆ. ದಿನ ಹೊಸದಾಗಿ ಏನಾದ್ರು ಕಲಿತಾ ಇದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ರ್ಯಾಪಿಡೋ ಮಾಡ್ಕೊಂಡು ಪಿಜಿ ಕಡೆ ಹೊರಟೆ. ಅಂಡ್ ಇವತ್ತು ರ್ಯಾಪಿಡೋ ಅಣ್ಣ ಫಾಸ್ಟ್ ಆಗಿ ನನ್ನ ಕರ್ಕೊಂಡು ಪಿಜಿ ತಲುಪಿಸಿದ್ರು. ರೂಮಿಗೆ ಬರ್ತಿದ್ದಂಗೆ ಪಾರ್ಸೆಲ್ ಬಂದಿದೆ ಅಂದ್ರು. ಕೆಳಗೋಗಿ ಪಾರ್ಸೆಲ್ ನ ಕಲೆಕ್ಟ್ ಮಾಡ್ಕೊಂಡು ಮೇಲ್ ಬಂದೆ. ಇದ್ರಲ್ಲಿ ಏನಿದೆ ಅಂದ್ರೆ ಡ್ರಾಯಿಂಗ್ ಬುಕ್ಸ್. ನನಗಂತೂ ಸಿಕ್ಕಾಬಡೆ ಖುಷಿ ಆಯ್ತು ಬಿಕಾಸ್ ಇನ್ಮೇಲಿಂದ ನನ್ನ ರೂಟೀನ್ ಅಲ್ಲಿ ಡ್ರಾಯಿಂಗ್ಸ್ ಕೂಡ ಆಡ್ ಮಾಡಬಹುದು ಅಂತ. ಸೊ ಬೇಗ ಊಟಕ್ಕೆ ಅಂತ ಹೋದೆ. ಊಟಕ್ಕೆ ಚಪಾತಿ, ಬೆಂಡೆಕಾಯಿ ಪಲ್ಯ, ಅನ್ನ ಸಾರು, ಹಾಗೆ ಒಂದ್ ಲೋಟ ಮಜ್ಜಿಗೆ. ಊಟನ ಮುಗಿಸಿ ಡ್ರಾಯಿಂಗ್ ಮಾಡೋದಕ್ಕೆ ಅಂತ ಮೇಲ್ ಬಂದೆ. ನಾನಂತೂ ಸೂಪರ್ ಎಕ್ಸೈಟೆಡ್ ಆಗಿದೆ ಬಿಕಾಸ್ ಬಹಳ ದಿನಗಳಾದ್ಮೇಲೆ ಡ್ರಾಯಿಂಗ್ ಮಾಡ್ತಾ ಇದ್ದೀನಿ. ಇವತ್ತಂತೂ ಡ್ರಾಯಿಂಗ್ ಕಂಪ್ಲೀಟ್ ಮಾಡೋದಕ್ಕಾಗಿಲ್ಲ, ಬಟ್ ಏನ್ ಡ್ರಾಯಿಂಗ್ ಅಂತ ನಾಳೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಇವತ್ತಿಗೆ ಇಷ್ಟೇ. ಮತ್ತೆ ಒಂದು ವಿಡಿಯೋ ಸಿಗೋಣ. ಅಲ್ಲಿ ತನಕ ನೀವು ನನಗೋಸ್ಕರ ಕಾಯ್ತಾರಿ. ಟಾಟಾ, ಬಾಯ್.